ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಈಗ ಸಿಂಪಲ್ ಆಗಿರೋ ಒಂದು ರೆಸಿಪಿ ತಂದಿದ್ದೀನಿ. ನಮ್ಮ ಮನೆಯವ್ರು ಹಾಯ್ ಹೇಳಿದರು, ನಿಮ್ಮೆಲ್ರಿಗೂ ಹಾಯ್. ಹಾಗೆ ಬನ್ನಿ ಗೈಸ್, ಮೊದಲನೇದಾಗಿ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಹಸಿ ಮೆಣಸಿನ್ಕಾಯಿ, ಇದನ್ನೇನು ಫ್ರೈ ಮಾಡಿಲ್ಲ, ಹಸಿದೇನೆ ತೊಗೊಂಡಿರೋದು. ಖಾರ ನೋಡ್ಕೊಂಡು ತೊಗೋಬೇಕು. ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಕೆಲವೊಂದು ಖಾರ ಇರೋದಿಲ್ಲ. ಖಾರ ಇತ್ತು ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತಲ್ವ. ಆ ಒಂದು ಥಿಂಕಿಂಗಲ್ಲಿ ನೀವು ತೊಗೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಸೈಡಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ಅಡುಗೆ ಕೂಡ ಮಾಡ್ತಾಯಿದ್ದೆ, ಸೊ ಏನೂ ಅಂದ್ಕೊಳ್ಳಲ್ಲ ಅನ್ಕೋತೀನಿ. ಈಗ ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ನಾನು ಹೇಳಬೇಕು ಅಂದರೆ ಈ ಥರ ಕಡಾಯಿಸನ್ನೇ ಬಳ್ಳಿನೇ ಯೂಸ್ ಮಾಡೋದು. ನಮ್ಮ ಕಡೆ ಬಳ್ಳಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಸೊ ನಾನು ಇದನ್ನು ಈಗ ಎಣ್ಣೆ ಹಾಕಿಬಿಟ್ಟು ಈಗ ಹಿಂಗೆ ಹಾಕ್ತಾಯಿದ್ದೀನಿ. ನನ್ನ ಅಡುಗೆ ಆಲ್ಮೋಸ್ಟ್ ಹಿಂಗಿಲ್ಲದೆ ಅಡುಗೆನೇ ಇಲ್ಲ ಗೈಸ್. ಹೇಳ್ಬೇಕಂದ್ರೆ ನಾನು ಫಸ್ಟು ಸಾಂಬಾರಾಗಲಿ, ಪಲ್ಯ ಆಗಲಿ, ಈ ಥರ ಎನಿವನ್ ಆಗಿರ್ಬೋದು, ನಾನು ಏನೇ ಅಡುಗೆ ಮಾಡ್ತೀನಿ ಅಂದರೆ ನನಗೆ ಹಿಂಗೆ ಬೇಕೇ ಬೇಕು. ಸೊ ಹಿಂಗು ತೆಂಗು ಇಲ್ದಲೇ ನಾನು ಅಡುಗೆನೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಸಾಂಬಾರು ಪಲ್ಯಗೆಲ್ಲ ಹಾಕ್ತಿರ್ತೀನಿ ತೆಂಗಿನಕಾಯಿ ತುರಿನ. ಹಾಗೆ ಈಗ ನೋಡಿ ನಾನಿಲ್ಲಿ ಶೇಂಗಾ ಬೀಜ ಆ್ಯಡ್ ಮಾಡ್ತಾಯಿದ್ದೀನಿ. ಏನಿದು ಹಿಂಗೆ ಹಾಕ್ಬಿಟ್ಟು ಶೇಂಗಾ ಬೀಜ ಹಾಕ್ತೀರಾ ಅಂತ ಅನ್ಕೋಬೋದು. ಯಾಕೆ ಅಂದರೆ ಇದು ಮಿಕ್ಸಿ ಮಾಡಿರೋದಲ್ವ, ನಾವು ಮೆಣಸಿನ್ಕಾಯಿ ರುಬ್ಬಿದ್ದೀವಿ, ಹಾಗಾಗಿ ಬೇಗ ಬೆಂದುಬಿಡುತ್ತೆ ಮೆಣಸಿನ್ಕಾಯಿ, ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಫಸ್ಟು ಶೇಂಗಾ ಬೀಜ ಸ್ವಲ್ಪ ಗಟ್ಟಿಗಿರುತ್ತೆ, ಅದಕ್ಕೋಸ್ಕರ ಅದು ಫ್ರೈ ಆಗಲಿ ಅಂತೇಳಿ ಮುಂಚೆನೇ ಫ್ರೈ ಮಾಡಿದೆ. ಈಗ 1 ಸ್ಪೂನು ಸಾಸಿವೆ ಹಾಕಿದ್ದೀನಿ, 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಮ ಕ್ವಾಂಟಿಟಿ ತಕ್ಕನಂಗೆ ನಿಮಗೆ ಎಷ್ಟು ಬೇಕು, ಅಂದರೆ ಜಾಸ್ತಿ ಮಾಡೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸಾಸಿವೆ ಅಥವಾ ಜೀರಿಗೆನ. ನಾನಿಲ್ಲಿ 3 ಜನಕ್ಕಷ್ಟೇ ಅಲ್ವಾ, ಸೊ ಹಾಗಾಗಿ 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಲಿಡ್ ಮುಚ್ಚಿಬಿಟ್ಟೆ, ಯಾಕೆಂದರೆ ಸಿಡಿತಾ ಇರುತ್ತೆ ಚಟಪಟ ಅಂತ, ಅದು ಗ್ರಾನೈಟ್ಗೆಲ್ಲ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಇನ್ನೂ 1 ಸ್ಪೂನ್ ಹಾಕ್ತೀನಿ, ಯಾಕೆಂದರೆ ನನ್ನ ಮಗನಿಗೆ ಕಡಲೆಬೇಳೆ ಚಿತ್ರಾನ್ನದಲ್ಲಿ ತುಂಬ ಇಷ್ಟ. ಶುಂಠಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿದ್ದೀನಿ ಅಂದರೆ ಅವನಿಗೆ ಕಡಲೆಬೇಳೆ ಜಾಸ್ತಿ ಇರಬೇಕು, ಹಂಗಾದರೆ ಅವ್ನು ತಿನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಇನ್ನೊಂದು ಸ್ಪೂನ್ ಮತ್ತೆ ಇವಾಗ ಹಾಕ್ತೀನಿ. ನೋಡಿದ್ರಾ, ಇನ್ನೊಂದು ಸ್ಪೂನ್ ಮತ್ತೆ ತೊಗೊಂಡಿದ್ದೀನಿ. ಹಾಗೆ ಗಾಯ್ಸ್, ಹೇಳಬೇಕಂದ್ರೆ ಯಾವುದೇ ಅಡುಗೆನೇ ಆಗಲಿ ನಾವು ಎಷ್ಟು ಮನಸ್ಸಿಟ್ಟು ಮಾಡಿದರೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟು 1 ಸ್ಪೂನು ಉದ್ದಿನಬೇಳೆ ಕೂಡ ಹಾಕಿದ್ದಾಯಿತು. 1 ಸ್ಪೂನ್ ಇದು. ಕಡಲೆಬೇಳೆ ಮಾತ್ರ ಅವ್ನು ಜಾಸ್ತಿ ಇಷ್ಟಪಡ್ತಾನೆ ಅಂತ 2 ಸ್ಪೂನ್ ಹಾಕಿದೆ. ಉದ್ದಿನಬೇಳೆ 1 ಸ್ಪೂನು. ಉದ್ದಿನಬೇಳೆಗೆ ನಾನ್ ವೆಜ್ ತಿಂತಾರಲ್ಲ, ನಾನ್ ವೆಜ್ ತಿನ್ನೋಷ್ಟೇ ಉದ್ದಿನಬೇಳೆಯಲ್ಲೂ ಪ್ರೋಟೀನ್ ಕಂಟೆಂಟ್ ಏನೋ ಇರುತ್ತಂತೆ. ಉದ್ದಿನಬೇಳೆ ತಿನ್ನಬೇಕು ಡೈಲಿ 1 ಸ್ಪೂನು ಅಂತ ಹೇಳ್ತಾ ಇರ್ತಾರೆ. ಹಂಗಂತ ತಿನ್ನೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಈ ಥರ ಅಡುಗೆಗಳಲ್ಲಿ ಯೂಸ್ ಮಾಡ್ಬೋದು. ಈಗ ನಾನು ಒಂದು ಕಡೆ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದು ಶುಂಠಿ ಬೆಳ್ಳುಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಮಸ್ಟ್, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಗ್ರೈಂಡರ್ ಮಾಡಿಲ್ಲ, ಅಂದರೆ ಮಿಕ್ಸಿ ಮಾಡಿಲ್ಲ, ಓನ್ಲಿ ಫಾರ್ ಸ್ಮ್ಯಾಶ್. ನೋಡಿ, ಗೊತ್ತಾಗ್ತಿದೆ ಅಲ್ವಾ, ಈ ಥರ ಜಜ್ಕೊಂಡಿರೋದು. ಸ್ಮ್ಯಾಶ್ ಮಾಡೋದಂದರೆ ಜಜ್ಕೊಂಡಿದ್ದೀನಿ, ಜಜ್ಜಿ ಅದನ್ನು ಹಾಕಿದ್ದಷ್ಟೇ ಒಂದು ಬೆಳ್ಳುಳ್ಳಿನ. ಈಗ ಶುಂಠಿ ಮಾತ್ರ ಶುಂಠಿ ಪೇಸ್ಟ್ ಯೂಸ್ ಮಾಡಿದ್ದೀನಿ. ಇವಾಗ ಗಾಯ್ಸ್, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡಿಟ್ಟಿದ್ನಲ್ಲ, ಆ ಒಂದು ಇದನ್ನು ಅಂದರೆ ಗ್ರೈಂಡ್ ಮಾಡಿಟ್ಟಿರೋದನ್ನು ಹಾಕಿದ್ದೀನಿ ಇವಾಗ. ಓಕೆನಾ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದರೆ ಅದನ್ನು ರುಬ್ಬಿರೋದ್ರಿಂದ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಓಕೆನಾ, ಕರಿಬೇವು ಹಾಕಿದ್ದೀನಿ. ಈ ಕರಿಬೇವು ಕೂಡ ಆಮೇಲೆ ಹಾಕ್ತಿದ್ದೀರಾ, ಎಲ್ಲ ಫಸ್ಟಲ್ಲೇ ಹಾಕ್ತಾರೆ ಅಂತ ಅನ್ಕೋಬೋದು. ಕರಿಬೇವುದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ಥರ ಆಮೇಲೆ ಹಾಕಿದರೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಕೆಲವೊಂದಕ್ಕೆ ಮಾತ್ರ ಈ ಥರ ಆಮೇಲೆ ಹಾಕ್ತೀನಿ. ಈಗ ನಿಂಬೆ ಹುಳಿನ ಸೇರಿಸ್ತಾ ಇದ್ದೀನಿ. ಓಕೆನಾ, ನಿಂಬೆ ಹುಳಿ 1 ಲೆಮನ್ ಅಂದರೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮತ್ತೆ ಸೌಟಿಂದ ತಿರುಗಿಸ್ಕೋಬೇಕು. ಓಕೆನಾ, ಇವಾಗ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಓಕೆನಾ, ಪುಡಿ ಉಪ್ಪು ನಿಮ್ಮ ಟೇಸ್ಟ್ ವೈಸ್ ನೋಡ್ಕೊಂಡು, ಕೆಲವರು ಕಮ್ಮಿ ತಿಂತಾರೆ ಉಪ್ಪು, ಕೆಲವರು ಜಾಸ್ತಿ ತಿಂತಾರೆ, ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆ ಈಗ ಅರಿಶಿಣದ ಪುಡಿ ಯೂಸ್ ಮಾಡಬೇಕಂತೆ. ಯಾಕೆ ಅಂದರೆ ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಅಷ್ಟಾಗಿ ಯೂಸ್ ಮಾಡಲ್ಲ. ಆಲ್ಮೋಸ್ಟು ಅಡುಗೆಗಳಿಗೆ ಅರಿಶಿನ ಒಳ್ಳೆಯದು ಅಂತ ಹೇಳ್ತಾರೆ, ಹಂಗಂತ ಜಾಸ್ತಿನೂ ತಿನ್ನಬಾರ್ದು, ಎಷ್ಟು ಬೇಕೋ ಅಷ್ಟು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ.
ಕೆಲವರು ಅನ್ನದಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಆಮೇಲೆ ಲಾಸ್ಟಲ್ಲಿ, ಬಟ್ ಇದರಲ್ಲೇ ಹಾಕಿದರೆ ಚೆನ್ನಾಗಿರುತ್ತೆ. ಅಂದರೆ ಟೇಸ್ಟ್ ಒಂಥರ ಚೇಂಜ್ ಇರುತ್ತೆ ಅಂತೇಳಿ ನಾನು ಮಾಡೋದ್ರಲ್ಲೇ ಹಾಕಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿಟ್ಟಿದ್ದೆ, ಅಂದರೆ ಆ ಪಾತ್ರೆಯಲ್ಲಿ ಅನ್ನ ಮಾಡಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಓಕೆನಾ. ಬಟ್ ಇದು ಒಗ್ಗರಣೆದು ಮಾತ್ರ ಶೇರ್ ಮಾಡಿದ್ದೀನಿ. ಯಾಕೆ ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ಅನ್ನ ತೋರಿಸ್ಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಕೆಲವರು ಪಾತ್ರೆಯಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ಗೊತ್ತಿರಲ್ಲ, ಅಂಥವ್ರಿಗೆ ಒಂದು ಸಲ ಪಾತ್ರೆಯಲ್ಲಿ ಯಾವ ರೀತಿ ಅನ್ನ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಕುಕ್ಕರ್ಗಳಲ್ಲೇ ಮಾಡ್ತಾ ಇರೋದ್ರಿಂದ ಕೆಲವರಿಗೆ ಪಾತ್ರೆಗಳಲ್ಲಿ ಮಾಡೋದು ಅಷ್ಟು ಐಡಿಯಾಸ್ ಇರಲ್ಲ, ಅಂಥವ್ರಿಗೆ ಹೇಳ್ತಿರೋದು. ಬರೋ ಅಂಥವ್ರಿಗೆ ಹೇಳ್ತಿಲ್ಲ ನಾನು, ಓಕೆನಾ. ಯಾಕೆಂದರೆ ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕೆ ಎಲ್ಲದಕ್ಕೂ ನಾವು ಕುಕ್ಕರ್ಸ್ ಯೂಸ್ ಮಾಡ್ತೀವಲ್ವ. ಸೊ ಹಾಗಾಗಿ ಪಾಪ ಅವ್ರಿಗೆ ಗೊತ್ತಿರಲ್ಲ, ಅಂಥವ್ರಿಗೆ ಪಾತ್ರೆಯಲ್ಲಿ ಯಾವ ರೀತಿ ಯೂಸ್ ಮಾಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಂದಿನ. ಈಗ ನಾನು ಒಂದು ಬೌಲಲ್ಲಿ, ಅಂದರೆ ಒಂದು ಬಟ್ಲಲ್ಲಿ ಅನ್ನ ಹಾಕಿಬಿಟ್ಟು ಮತ್ತು ಒಗ್ಗರಣೆ ಏನು ಮಾಡಿಟ್ಟಿದ್ದೀನಲ್ಲ ಅದನ್ನು ಕಲಿಸ್ಕೊತಾ ಇದ್ದೀನಿ. ಇಷ್ಟೇನ ಅನ್ನ 3 ಜನಕ್ಕೆ ಅಂತ ಅಂದ್ಕೋಬೇಡಿ, ಇದು ನನ್ನ ಮಗನಿಗಷ್ಟೇ. ನಾವು ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೆ, ನನಗೆ ಇದು ಸ್ವಲ್ಪ ಅವನು ಲಂಚ್ ಬಾಕ್ಸಿಗಾಗಿರೋದ್ರಿಂದ ಜಾಸ್ತಿ ನಾನು ಇದು ಮೆಣಸಿನ್ಕಾಯಿ ಯೂಸ್ ಮಾಡೋ ಆಗಿಲ್ಲ ಅವನಿಗೆ, ಅಂದರೆ ಖಾರ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ನಾನು ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ, ಓಕೆನಾ. ನೋಡಿ ಈ ಥರ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಗೈಸ್. ಇದು ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ಸಖತ್ ಅಂತಲೇ ಹೇಳ್ಬೋದು. ಹಾಗೆ ಅವ್ನ ಬಾಕ್ಸಿಗೆ ಪ್ರಿಪೇರ್ ಅಂದರೆ ಕಟ್ತಾ ಇದ್ದೆ ಲಂಚ್ ಬಾಕ್ಸಿಗೆ ಕೂಡ. ಸೊ ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಇದು ಮಕ್ಕಳಿಗೆ ಕಟ್ಕೊಟ್ರೆ ಬಾಕ್ಸ್ ಮಾತ್ರ ಖಾಲಿ ಮಾಡ್ಕೊಂಡು ಬರ್ತಾರೆ. ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಈ ಥರ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.